पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ನಮ್ಮ ತಂದೆಯವರು ಹರಿಕಥೆ ದಾಸರಿದ್ದರು. ಐಹೊಳೆ ವೆಂಕಟದಾಸರು ನಮ್ಮ ಮೂಲ ಪೂರ್ವಜರು. ನಮ್ಮ ತಂದೆಯವರು ಅವ್ರ ತರುವಾಯದಲ್ಲಿ ರಘುವೀರ ತೀರ್ಥರಲ್ಲಿ ಅವರು ಶಿಷ್ಯತ್ವವನ್ನು ಮಾಡಿಕೊಂಡು ಅವರಿಂದ ಕೀರ್ತನೆಗಳನ್ನು ಕಲಿತು ಪ್ರಾರಂಭ ಮಾಡಿದರು. ಹಾಗಾಗಿ ಅವರು ಬಿಂದು ಮಾಧವದಾಸರು ಅಂಥೇಳಿ ಇಡೀ ಕರ್ನಾಟಕ ತುಂಬೆಲ್ಲ ಅತ್ಯಂತ ಪ್ರಸಿದ್ಧ ಕೀರ್ತನಕಾರರಾಗಿ ಅವರು ತಮ್ಮ ಸೇವೆಯನ್ನು ಭಗವನ್ ನಾಮಸ್ಮರಣೆಯನ್ನು ಮಾಡಿರ್ತಾರೆ. ಹಾಗಾಗಿ ಅವರು ಒಂದು 4 ಊರುಗಳಲ್ಲಿ ವೃಂದಾವನ ಮೃತಿಕಾ ವೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಿದರು. ಒಂದು ಗೋಕಾಕು, ಒಂದು ಘಟಪ್ರಭಾ, ಒಂದು ಇಲ್ಲಿ ಗೂಡೂರು ಐಹೊಳೆ ಹತ್ತಿರ ಒಂದು ಕೆಲೂರು ಅಂಥೇಳಿ. ಇದು 4ನೇ ವೃಂದಾವನ. ನಮ್ಮ ತಂದೆಯವ್ರ ಕೈಯಿಂದ ಆಗಿದ್ದು 4ನೇ ವೃಂದಾವನ. ಹಾಗಾಗಿ ಅವರು ಎಲ್ಲವನ್ನೂ ಅವರವರಿಗೆ ಒಪ್ಪಿಸ್ಕೊಟ್ರು. ಆದರೆ ಕೆಲವ್ರದ್ದು ಏನಾಯಿತು, ಅವರು ದೇಶಪಾಂಡೆ ಮನೆ ತಂದವರು ಇಲ್ಲ ಅದನ್ನು ದಾನ ಕೊಟ್ಟಿದ್ರು, ವಾಪಸ್ಸು ಇಲ್ಲ ನಾವೇ ನೋಡ್ಕೋತೀವಿ ಅದನ್ನು. ಹಾಗಾಗಿ ಕಳಿಸಿದ್ರು ಕೂಡ ಅವ್ರಿಗೆ ಕೊಟ್ಟು ಬಂದ್ಬಿಟ್ರು. ಅದಕ್ಕೆ ಇನ್ನು ನಾವು ಇಲ್ಕಲ್ಲಿಗೆ ಬಂದ್ವಿ. ಇಲ್ಲಿ ಇಲ್ಕಲ್ಲಿಗೆ ಬಂದ ಮೇಲೆ ಇಲ್ಲಿ ಬಾಡಿಗೆ ಮನೆಯಲ್ಲಿ ನಾವು ಪ್ರತಿ ಗುರುವಾರನೂ ಅಷ್ಟೋತ್ತರ ಭಜನೆ ಮತ್ತು ಮನೆ ಮುಂದೆನೇ ತೇರು ಪಾಲ್ಕಿ ಸಮೇತ ರಥೋತ್ಸವ ಸಮೇತ ಅಲ್ಲೇ ಬಾಡಿಗೆ ಮನೆ ಮುಂದೆನೇ ಮಾಡ್ತಾಯಿದ್ವಿ. ಹಾಗಾಗಿ ಅಲ್ಲೇ ಒಬ್ಬರು ಮುನ್ಸಿಪಾಲ್ಟಿ ಮೆಂಬರ್ ಒಬ್ಬರು ಏನು ಮಾಡಿದ್ರು, ಅಲ್ರಿ ಗುರುಗಳ ನೀವು ಮನೆ ಮುಂದೆ ಅಲ್ಲಿ ಇಷ್ಟೆಲ್ಲ ಮಾಡ್ತೀರಿ, ನಿಮಗೊಂದು ಜಾಗ ಕೊಡ್ತೀವಿ, ಅಲ್ಲಿ ಯಾಕೆ ಇದನ್ನು ಮಾಡಬಾರ್ದು, ರಾಯರ ಮಠ ಸ್ಥಾಪನೆ ಮಾಡಬಾರ್ದು. ಈ ಮಾತನ್ನು ಅವ್ರು ಯಾವಾಗ ಹೇಳಿದ್ರು ಗೊತ್ತಾ? ಅವತ್ತಿನ ದಿವಸ ನಮ್ಮ ತಂದೆಯವರಿಗೆ ಸ್ವಪ್ನದಲ್ಲಿ ಈ ಒಂದು ಉತ್ತರ ಭಾಗಕ್ಕೆ ಎಡಭಾಗದಲ್ಲಿ ಒಂದು ಜಾಗ ಬರ್ತದೆ, ಆ ಜಾಗದೊಳಗೆ ಮಸೂತಿ ಆಗಬೇಕು ಅಂತೇಳಿ ಭಾಳ ಜನ ಪ್ರಯತ್ನ ಮಾಡ್ತಿದ್ದಾರೆ. ಆ ಜಾಗದಲ್ಲಿ ನಮ್ಮ ಸೇವಾ ನಿಮ್ಮಿಂದ ನಡಿಬೇಕು, ಅದು ಕೊನೆ ತನಕ ನಿಮ್ಮ ಅಧ್ಯಕ್ಷತೆಯಲ್ಲೇ ಇರಬೇಕು. ಈಗ 4 ಊರು ಬಿಟ್ಟು ಬಂದಿವಲ್ಲ, ಅದಕ್ಕೆ ಹಾಗಾಗಿ ಕೊನೆ ತನಕ ನಿಮ್ಮ ಅಧ್ಯಕ್ಷತೆಯಲ್ಲೇ ಇರಬೇಕು ಅಂಥೇಳಿ ನಮ್ಮ ತಂದೆಯವರಿಗೆ ಗುರುಗಳು ಸ್ವಪ್ನ ರಾಯರು ಸ್ವಪ್ನ ಮಾಡಿದರು. ಸ್ವಪ್ನ ಆದ ತಕ್ಷಣ ಅದ್ರ ಮರುದಿವಸನೇ ಇವರು ಬಂದು ನಾವು ಹಿಂಗೆ ಜಾಗ ಕೊಡ್ತೀವಿ ಅಂತ ಹೇಳಿದರು. ಜಾಗ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಆದರೆ ಆ ಜಾಗ ಸಿಗೋದು ಅಷ್ಟು ಸುಲಭ ಇರಲಿಲ್ಲ. ಅದು ಮುನ್ಸಿಪಾಲ್ಟಿ ಮೆಂಬರ್ನೊಳಗೆ ಅರ್ಜಿ ಹಾಕ್ರಿ ಅಂತ ಹೇಳಿದ್ರು. ಅರ್ಜಿ ಹಾಕಿದ್ವಿ. ತುಂಬ ಅರ್ಜಿಗಳು ಮಸೂತಿ ಆಗ್ಬೇಕಂತ ಬಂದಿದ್ದು. ನಮ್ಮದು ಒಂದೇ ಒಂದು ಅರ್ಜಿ ರಾಯರ ಮಠ ಸ್ಥಾಪನೆ ಮಾಡಲಿಕ್ಕೆ ಆ ಜಾಗ ನಮಗೆ ಬೇಕು ಅಂತ ನಮ್ಮ ಅರ್ಜಿ. ಹಾಗಾಗಿ ಅವರು ನಮ್ಮ ಮೆಂಬರ್ಗಳು ಅಲ್ಲಿ ಕೂತ್ಕೊಂಡು ಅದನ್ನೇನು ಮಾಡಿದರು ಅಂದರೆ, ಎಷ್ಟು ಮಠ ಅವ ಇಲ್ಕಲ್ಲಾಗಿ ಲೆಕ್ಕ ಹಾಕೋಣ, ಆಮೇಲೆ ಎಷ್ಟು ಮಸೂತಿ ಅವ ಲೆಕ್ಕ ಹಾಕೋಣ. ಆಮೇಲೆ ಮಸೂತಿ ತುಂಬ ಅವ, ಮಠ ಒಂದೂ ಇಲ್ಲ. ಹಾಗಾದರೆ ಇದು ಮಠಕ್ಕೆ ಕೊಟ್ಟುಬಿಡೋಣ ನಾನು. ಹಾಗಾಗಿ ಮಠಕ್ಕೆ ಆ ಜಾಗ ಬಂತು. ಹಾಗಾಗಿ ಅವತ್ತಿನಿಂದ ಈ ಒಂದು 30-35 ವರ್ಷದಿಂದ ಇಲ್ಲಿ ವೃಂದಾವನ ಪ್ರತಿಷ್ಠಾಪನೆ ಕೂಡ್ಲಿ ಆರ್ಯ ಅಕ್ಷೋಭ ತೀರ್ಥ ಮಠಾಧೀಶರಾಗಿರ್ತಕ್ಕಂಥ ರಘುಪ್ರಿಯ ತೀರ್ಥರಿಂದ ಇಲ್ಲಿ ವೃಂದಾವನ ಪ್ರತಿಷ್ಠಾಪನೆ ಆಯಿತು. ಸತ್ಯಧ್ಯಾನ ತೀರ್ಥರು, ರಘುವೀರ ತೀರ್ಥರು ಹಾಗೂ ರಾಘವೇಂದ್ರ ಸ್ವಾಮಿಗಳು 3 ವೃಂದಾವನಗಳು ಇಲ್ಲಿ ಇದ್ದಾವೆ. ಹಾಗಾಗಿ ಅದರಂತೆ ನಾವು ಪ್ರತಿ ವರ್ಷವೂ ಆರಾಧನೆ. ಆಮೇಲೆ ಈಗ ನಮ್ಮ ತಂದೆಯವರು ಕಾಲಾಗಿ 15 ವರ್ಷ ಆಯಿತು. 15 ವರ್ಷ ನಂತರದಲ್ಲಿ ನಾವು ಹೆಂಗೆ ಮಾಡೋದು, ನಮ್ಮ ತಂದೆಯವರಿಲ್ಲ, ಅವ್ರ ಮುಖಾಂತರ ಎಲ್ಲ ನಡೀತಾ ಇತ್ತು ಅಂತ ನಾವು ಗಾಬರಿಯಾಗಿ ಕೆಲವು ಜನ ನನಗೆ ಗೊತ್ತಿದ್ದರು ಬೆಂಗಳೂರಲ್ಲಿ, ನಮ್ಮ ತಂದೆಯವ್ರ ಪರಿಚಯಸ್ಥರು. ಗೊತ್ತಿದ್ರೋ ಗೊತ್ತಿಲ್ಲ, ಅಷ್ಟು ಏನೋ ಅಂದ್ಕೊಂಡು ಹೋದ್ವಿ. ಅಲ್ಲಿ ಎಲ್ಲರೂ ನಮ್ಮ ತಂದೆಯವರು ಇಂಥವ್ರ ಮಗ, ದಾಸರ ಮಗ ಅಂದ ತಕ್ಷಣ ಎಲ್ಲರೂ ಹತ್ತಿರ ಕರ್ಕೊಂಡಂಗೆ ಮಾಡಿ ಇಲ್ಲಿ ಬರ್ರಿ ಅಲ್ಲಿ ಬರ್ರಿ ಅಂತಂದು ಎಲ್ಲ ಅನುಕೂಲ ಮಾಡಿಕೊಡ್ಲಿಕ್ಕೆ ಹಚ್ಬಿಟ್ರು. ಹಾಗಾಗಿ ಯಾವ ಗಾಬರಿನೂ ಇಲ್ಲದೆ ಆರಾಧನೆ ನಿಶ್ಚಿಂತವಾಗಿ ಆರಾಧನೆ ನಡೀಲಿಕ್ಕೆ ಆಗ್ತದೆ. ಏನೇ ಆದರೂ ಆಷಾಢದಲ್ಲಿ ನಾವು ಬೆಂಗಳೂರಿಗೆ ಹೋಗಿ ಬಂದು ಇಲ್ಲಿಂದ ಆರಾಧನೆ ನಡೆಸ್ತೀವಿ. ಹಾಗೆ ಈ ಊರೊಳಗೂ ಯಾರು ಭಕ್ತರು ಏನು ಕೊಡ್ತಾರೆ, ನಮ್ಮ ಜನ ಏನಿದ್ದಾರೆ, ಇತರ ಜನ ಯಾರೇ ಇರಲಿ, ಎಲ್ಲರೂ ಏನು ಕೊಡ್ತಾರೆ ತೊಗೊಂಡು ನಾವು ಆರಾಧನೆ ಚೆನ್ನಾಗಿ ನಡೆಸ್ಕೊಂಡು ಹೊಂತೀವಿ. 15 ವರ್ಷ ಮೇಲೆ ಆದರೂ ಕೂಡ ನಮ್ಮ ತಂದೆಯವರು ಇಲ್ಲ, ಅವ್ರ ತರುವಾಯ 15 ವರ್ಷ ನಮ್ಮ ಕೈಯಾಗಿ. ಅದಕ್ಕಿಂತ ಮುಂಚೆ 35 ವರ್ಷ, ಟೋಟಲ್ 30-35 ವರ್ಷದ ಮಠ ಅದ. ಅದಕ್ಕೆ ಆ ಪ್ರಕಾರ ನಡೆಸ್ಕೊಂಡು ಹೊಂತೀವಿ. ಆರಾಧನೆ ಆಗ್ತದೆ, ವಿಜೃಂಭಣೆಯಿಂದ ವರ್ಧಂತ್ಯೋತ್ಸವ ಆಗ್ತದೆ. ಆಮೇಲೆ ಧನುರ್ಮಾಸ ಮಾಡ್ತೀವಿ, ಆಮೇಲೆ ಕಾರ್ತಿಕೋತ್ಸವ, ವಿಶೇಷ ಟೀಕಾರಾಯರ ಪಂಚಮಿ, ಆಮೇಲೆ ಮಧ್ವನವಮಿ, ಪುರಂದರಾಸ ಪುಣ್ಯತಿಥಿ, ಇವುಗಳನ್ನೆಲ್ಲವನ್ನು ಚೆನ್ನಾಗಿ ನಮ್ಮ ಕೈಲಾದ ಮಟ್ಟಿಗೆ. ವಿಶೇಷ ನಮ್ಮ ಜನ ಜಾಸ್ತಿ ಇಲ್ಲ, ಇಲ್ಲಿ ಮಾಧ್ವರ ಸಂಖ್ಯೆ ಸ್ವಲ್ಪ ಕಡಿಮೆ ಅದ. ಇತರರು ಸೇರಿ ಎಲ್ಲರೂ ಸೇರಿ 60-65 ಮನೆಗಳು ನಮ್ಮ ಊರೊಳಗೆ ಇಲ್ಕೊಳ್ಳೋಕೆ ಅವ. ಅದ್ರ ಸಮೇತ ಸ್ವಲ್ಪ ನಮ್ಮ ಮಾಧ್ವರ ಸಂಖ್ಯೆ ಕಡಿಮೆ ಇರೋದರಿಂದ ನಮಗೆ ಸ್ವಲ್ಪ ಜನ ಕೂಡೋದು ಕಡಿಮೆನೇ. ಯಾವ ಜನ ಕೂಡಲಿ ಬಿಡಲಿ, ಅವು ಏನು ನಡೆಸ್ಬೇಕು ಅವ್ನ ಮಾತ್ರ ನಮ್ಮ ಯಥಾಶಕ್ತಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಅದರ ಪ್ರಕಾರ ಎಲ್ಲ ಭಕ್ತರು ತಮ್ಮ ಕೈಲಾದ ಸೇವೆ ಮಾಡ್ತಾ ಇದ್ದಾರೆ. ಆದರೆ ಇವಾಗ ನೀರು ಬರ್ತಾ ಇದೆ ಮಠದಲ್ಲಿ, ಅದು ಹೈಟ್ ಆಗಬೇಕಾದ ಜಾಗ. ಅದಕ್ಕೆ ಹಾಗಾಗಿ ನಾವು ಜೀರ್ಣೋದ್ಧಾರ ಮಾಡಬೇಕು. ಜಾಗ ಸ್ವಲ್ಪ ಹತ್ತಾಗ್ಯದ. ಅದು ಗರ್ಭಗುಡಿ ಹಿಂದಕ್ಕೆ ಶಿಫ್ಟ್ ಮಾಡಿಕೊಂಡ್ರೆ ನಮ್ಗೆ ಜಾಗ ಜಾಸ್ತಿ ಸಿಗ್ತದಲ್ಲ, ರಾಯರ ಮುಂದೆ ಹಾಲು. ಹಾಗಾಗಿ ಅದನ್ನು ಸ್ವಲ್ಪ ಎತ್ತರಿಸ್ಕೊಂಡಂಗೆ ಆಯಿತು, ಜೀರ್ಣೋದ್ಧಾರ ಮಾಡಿದಾಗ ಆಯಿತು ಅಂಥೇಳಿ 1-2-3 ಹಾಲು ಹಿಂಗೆ ಮಾಡ್ಕೋಬೇಕಂತೇಳಿ 75 ಲಕ್ಷ ಎಸ್ಟಿಮೇಟ್ ಮಾಡಿದ್ದಾರೆ ಇಂಜಿನಿಯರು. ಈಗ ಒಂದು 30 ಲಕ್ಷದ ಕೆಲಸ ಇವಾಗ ಆಗ್ಯದ ಇವಾಗಲೇ.
ಅದಕ್ಕಿಂತ ಗರ್ಭಗುಡಿಯಿಂದ ಹಿಡಿದು ರಾಯರ ಮುಂದಿನ ಜಾಗದಿಂದ ಹಿಡಿದು 2-3 ಹಾಲ್ ಆಗಬೇಕಾಗಿದೆ. ಅದಕ್ಕೆ ಹಾಗಾಗಿ ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾಯಿದ್ವಿ. ಭಕ್ತರಲ್ಲಿ ನಾವು ಒಂದು ಅಪೇಕ್ಷೆ ಇಟ್ಕೊಂಡ್ವಿ, ಏನೋ ಅನುಗ್ರಹ ಆಗ್ತದೆ ಮಾಡ್ತೀವಿ ಅಂತ. ಹಾಗಾಗಿ ಮೊನ್ನೆ ಒಬ್ಬರು ಬೆಂಗಳೂರಿಂದ ಗೋದಾನ ಮಾಡಿದರು, ವಿಶೇಷ ಗಿರ್ಹಸು ಗೋದಾನ ಮಾಡಿದರು. ಹಾಗಾಗಿ ಒಂದೊಂದಾಗಿ ಸೇವೆ ಮಾಡಿಸ್ಕೊಳ್ತಾ ಇದ್ದಾರೆ. ಅದನ್ನು ಬೆಂಗಳೂರವರೊಬ್ಬರು ಬೋರ್ ಹಾಕಿಸ್ಕೊಟ್ರು, ಮೊನ್ನೆ ಬೋರ್ ಹಾಕಿಸ್ಕೊಟ್ರು, ಗಂಗಾ ಒಂದು. ಹಾಗೆ ಒಂದೊಂದೇ ಆಗ್ತಾ ಇದ್ದಾವೆ. ಇಷ್ಟೆಲ್ಲ ಕೆಲಸ ಆಗಿದೆ. ಒಂದು ನಾವು ಹಮ್ಮಿಕೊಂಡು 2-2.5-3 ವರ್ಷ ಆಯಿತು ಈಗ ಇಂಥ ಈ ತೀರ್ಮಾನ ಮಾಡಿಕೊಂಡು ಜೀರ್ಣೋದ್ಧಾರದ್ದು. ಇಷ್ಟರಲ್ಲಿ ಬೋರ್ ಆಯಿತು, ಗೋಹಸು ಆಯಿತು, ಆಮೇಲೆ ಇಷ್ಟು 30 ಲಕ್ಷದ ವರ್ಕ್ ಆಯಿತು. ಇಷ್ಟೆಲ್ಲ ಆಗಿದೆ, 2 ವರ್ಷ ಆಗಿದೆ. ಇನ್ನು ಮುಂದಿನ ಕೆಲಸ ಆಗಬೇಕು. ರಾಯರ ಅನುಗ್ರಹಕ್ಕಾಗಿ ಕಾಯ್ತಾ ಇದ್ವಿ. ಭಕ್ತರ ಅಪೇಕ್ಷೆ ಅದು ಏನಾದರೂ ಸೇವೆ ಮಾಡ್ತಾರಂತ ಕಾಯ್ಕೊಂಡು ಕೂತಿದ್ವಿ. ಧನ್ಯವಾದ ಆಚಾರ್ಯ. ಇದು ತತ್ವವಾದ ಯೂಟ್ಯೂಬ್ ವಾಹಿನಿಗೆ ಇಲ್ಕಲ್ ನಗರದಲ್ಲಿರುವಂಥ ಈ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಸಂಪೂರ್ಣ ಚರಿತ್ರೆ ಮತ್ತು ಇಲ್ಲಾಗುವಂಥ ಕಾರ್ಯಕ್ರಮಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ. ಈ ಮಠಕ್ಕೆ ಇನ್ನೂ ತುಂಬ ಅಭಿವೃದ್ಧಿಯ ಒಂದು ಅಗತ್ಯ ಇದೆ. ಭಕ್ತಾದಿಗಳ ಮೂಲಕ ಇದು ಆದಷ್ಟು ಬೇಗ ನೆರವೇರಲಿ ಅಂತ ತತ್ವವಾದ ಯೂಟ್ಯೂಬ್ ವಾಹಿನಿ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕೃಷ್ಣಾರ್ಪಣ. ಆಮೇಲೆ ಏನಂದ್ರೆ, ನಮ್ಮಲ್ಲಿ ರಘುವೀರ್ ತೀರ್ಥರ ಹತ್ರ ನಮ್ಮ ತಂದೆಯವರು ವಿದ್ಯಾಭ್ಯಾಸ ಮುಗಿಸಿದ ತಕ್ಷಣ ಏನು ಬೇಕಪ್ಪ ನಿಮಗಂತ ನಮ್ಮ ತಂದೆಯವ್ರನ್ನ ಅವ್ರು ಕೇಳಿದಾಗ, ನಮ್ಮ ತಂದೆಯವರಿಗೆ 2 ಹೆಣ್ಣು ಮಕ್ಕಳು ಅಷ್ಟೇ. ನಾನು ಅವ್ರ ದತ್ತಪುತ್ರ. ನಾವು ಅವ್ರ ದತ್ತಪುತ್ರ. ಅವ್ರಿಗೆ ಗಂಡಸು ಮಕ್ಕಳು ಇರಲಿಲ್ಲ. ಹಾಗಾಗಿ ಅವರು ತ್ವರವಾಗಿ ನನಗೆ ಎಲ್ಲ ವಹಿಸ್ಕೊಟ್ಟು ಹೋಗಿದ್ದಾರೆ. ಅದಕ್ಕೆ ಹಾಗಾಗಿ ಏನು ಬೇಕಪ್ಪ ಅಂತ ಕೇಳಿದ್ರೆ, ನಮಗೇನು ಬೇಡ ಸ್ವಾಮಿ, ಕಡು ಬಡತನ. ಅವ್ರ ಕೀರ್ತನ ಆ ಟೈಮ್ನಾಗ ಕೀರ್ತನ ಮಾಡಬೇಕಂದ್ರೆ ಏನು ಸಂಭಾವನೆ ಜಾಸ್ತಿ ಇರಲಿಲ್ಲ, ತುಂಬ ಕಡಿಮೆ ಸಂಭಾವನೆ. ಆಮೇಲೆ ಮನೆಯಲ್ಲಿ ಒಂದು ಬೆಳ್ಳಿ ತೊಟ್ಲಾಯಿತು, ಅದನ್ನು ಅಡ ಇಟ್ಟು ಬಂದು ದುಡ್ಡು ತೊಗೊಂಬಂದು ಭಕ್ತರಿಂದ ಸೇರಿಸ್ಕೊಂಡು ಒಂದಿಷ್ಟು ಅದರಿಂದ ಬಂದದ್ದು ಸೇರಿಸ್ಕೊಂಡು ಆರಾಧನೆ ಮಾಡ್ತಾಯಿದ್ರು. ಮತ್ತು ವಾಪಸ್ ಆರಾಧನೆ ಆದ ತಕ್ಷಣ ಮತ್ತೆ ಬಿಡಿಸ್ಕೊಂಬರೋರು. ಹೀಗೆಲ್ಲ ಮಾಡ್ತಾಯಿದ್ರು. ಅದಕ್ಕೆ ಅತ್ಯಂತ ಕಡು ಬಡತನದಲ್ಲೇ ರಾಯರ ಸೇವೆ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಅದಕ್ಕೆ ಕೊನೆಗೆ ಅವರು ರಘುವೀರ್ ತೀರ್ಥರು ಏನು ಬೇಕಂತ ಕೇಳಿದ್ರೆ, ಏನು ಬೇಡ ಸ್ವಾಮಿ, ತಮ್ಮ 2 ಪಾದಕ ಕೊಟ್ಬಿಡಿ ಅಂತ ಹೇಳಿದ್ರೆ, ಅವ್ರು ಕೊಟ್ಟಾಗಿನ ಪಾದಕ ಇನ್ನೂ ಹಾಗೇ ಇದಾವೆ. ಅವ್ರ ಹೆಜ್ಜೆ ಗುರುತುಗಳು ಆ ಪಾದಕದ ಮೇಲಿದೆ. ರಘುವೀರ್ ತೀರ್ಥರು ಪಾದಕ್ಕೆ ನಮ್ಮ ಮಠದಲ್ಲಿ ಕಾಯಮಾಗಿದ್ದಾವೆ. ಅದು ಮುಖ್ಯವಾಗಿ ನಮಗೆ ಅದರ ಅನುಗ್ರಹ, ರಘುವೀರ್ ತೀರ್ಥರ ಅನುಗ್ರಹ, ರಾಯರ ಅನುಗ್ರಹ, ಸತ್ಯಧ್ಯಾನ ತೀರ್ಥರ ಅನುಗ್ರಹ ಹಾಗೂ ನಮ್ಮ ತಂದೆಯವರ ಅನುಗ್ರಹ ಎಲ್ಲ ರೀತಿಯಿಂದ ನಡ್ಕೊಂಡು. ಆಯಿತು ಆಚಾರ್ಯ, ಧನ್ಯವಾದಗಳು ತಮ್ಮ ಮಾಹಿತಿಗೆ. ತತ್ವವಾದ ಯೂಟ್ಯೂಬ್ ವಾಹಿನಿ ಮೂಲಕ ಈ ಒಂದು ಚಿಕ್ಕ ಪ್ರಯತ್ನ ಮಾಹಿತಿಯನ್ನು ಎಲ್ಲ ಭಕ್ತಾದಿಗಳಿಗೆ ಕೊಡೋದಕ್ಕೆ ಇಲ್ಕಲ್ ನಗರದಲ್ಲಿರುವಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಕ್ಷೇತ್ರದ ಕಿಂಚಿತ್ ಸಂಕ್ಷಿಪ್ತವಾಗಿ ಚರಿತ್ರೆ ಮತ್ತು ಅಲ್ಲಿ ಆಗುವಂಥ ಪ್ರೋಗ್ರಾಮ್ ಬಗ್ಗೆ ಆಚಾರ್ಯರು ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮಗೆ ಅನಂತ ಧನ್ಯವಾದಗಳು ಆಚಾರ್ಯ. ನಮಸ್ಕಾರ. ಸಂತೋಷ. ಒಳ್ಳೆಯದ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। दुर्वादिध्वान्तर्वये वैष्णवेन्दविरेन्दवे श्रीराघवेन्द्रगुरुवे नमो अत्यन्तदयालवे। मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये।